ಸ್ಕ್ಯಾಮಲ್ಲಿ ಯಾರು ಸಿಕ್ಕಾಕೋಬೇಡ್ರಿ. ಇದು ದುಡ್ಡು ಡಬಲ್ ಮಾಡ್ಕೊಡ್ತೀನಿ, ಜಾಸ್ತಿ ಬರ್ತಾವೆ, ಇವೆಲ್ಲ ಭಾಳ ಫೇಕು, ಇವೆಲ್ಲ ಸುಳ್ಳು. ಸುಮ್ಮನೆ ಪುಕ್ಸಟ್ಟೆ ಯಾರಿಗೂ ಹಣ ಬರಲ್ಲ. ಈ ರೀತಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದರೊಳಗೆ ಯಾರು ಸಿಕ್ಕೋಬೇಡ್ರಿ. ಯಾರಿಗೂ ಸುಮ್ಮನೆ ದುಡ್ಡು ಡಬಲ್ ಆಗಿ ಬರಲ್ಲ. ಇದು ಲೈವ್ ನಾನು ನೋಡಿರೋಂಥ ಒಂದು ರಿಯಲ್ ಇನ್ಸಿಡೆಂಟಿಗೆ ಒಂದು 15 ದಿನದ ಕೆಳಗೆ ಆಗಿರೋಂಥದ್ದು. ಅದನ್ನೇ ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಡ್ರಿ. ಮರಯ್ಯ, ನೀನು ಅವಾಗ ಹೆಂಗಿದ್ದಿ, ಈಗ ಹೆಂಗಾಗ್ಬಿಟ್ಟಿ ಅಂತಾನ ಅಂತೀನಿ ನಾನು ತಗ. ಭಾರಿ ಬದಲಾಗಿ ಬಿಡಪ್ಪ ಕರೆನ. ಕಾರ್ ಯಾವಾಗ ತಗೊಂಡಿ? ಕಾರ್ ತಗೊಂಡು ಈಗ ಒಂದು ವರ್ಷ ಆತು. ದೇವ್ರ ಕೈ ಹಿಡಿದ್ನಪ್ಪ ಹಂಗೂ ಹಿಂಗೂ. ನಾನು ರೋಡ್ನ ನಿಂತಿದ್ ನೋಡಿ ಯಾರಪ್ಪ ಅನ್ಕೊಳತಿದ್ದೆ. ಆಮೇಲೆ ಸನೇಪ್ ಬರ್ತಾ 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 ಅನಿಸ್ತು, ಇವ ನಮ್ಮ ಸುರೇಶ್ ಅಲ್ಲ ಅಂತೇಳಿ. ಭಾರಿ ಬದಲಾಗಿ ಬಿಡಪ್ಪ. ನಮ್ಮರಯ್ಯ, ದೇವ್ರ ಒಂದು ವರ್ಷದಿಂದ ಕೈ ಹಿಡ್ದಾನ. ಈಗ ಏನಿಲ್ಲ ನೋಡಪ್ಪ, ಆರಾಮ ಅಲ್ಲಿ ಅಕ್ಷಯ ಪಾರ್ಕ್ನ್ಯಾಗ 2 ಜಾಗ ತಗೊಂಡಿನಿ. ಒಂದ್ರಾಗ ಮನಿ ಹಾಕ್ಸಕತ್ತೀನಿ, 3 ಅಂತಸ್ತಿಂದು ಚಲೋದು, ಬಂಗಾರ ಬೆಳ್ಳಿ. ನನ್ನ ಹೆಂಡತಿನೂ ಆರಾಮಾಗಿ ಇಟ್ಟೇನಿ. ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಾಗ ದೊಡ್ಡ ಶಾಲ್ಯಾಗ ಓದ್ತಾ ಅದಾವು. ಎಲ್ಲ ಆರಾಮೈತಪ್ಪ. ಕಾರ್ ತಗೊಂಡೇನಿ. ಮನಿ ಮುಂದೆ ನನ್ನ ಹೆಂಡತಿದ ಒಂದು ಸ್ಕೂಟಿ ಐತಿ, ನಂದೊಂದು ಬೈಕ್ ಐತಿ. ಸ್ವಲ್ಪ ರೊಕ್ಕ ಬ್ಯಾಂಕ್ನಾಗ ಇಟ್ಟೀನಿ ತಕ್ಕ ಮಟ್ಟಿಗೆ. ಆದ್ರೆ ನಿಮ್ಮಷ್ಟೆಲ್ಲ ತೋಟ ತೊಡಗು ಮಾಡ್ಕೊಂಡಿಲ್ಲ. ಆದ್ರೆ ದೇವ್ರ 1 ವರ್ಷದಿಂದ ಏನ್ ಆಗ್ಬೇಕು ಇಷ್ಟ ಮಾಡ್ಯಾನ. ಸಾಕಲ್ಲೋ ಸುರೇಶ, 1 ವರ್ಷದಾಗ ಇಷ್ಟಕ್ಕಿಂತ ಇನ್ನೂ ಹೆಚ್ಚಿಗೆ ಏನ್ ಮಾಡಕತ್ತೋ ಅಲ್ಲ. 1 ವರ್ಷದಾಗ ಇಷ್ಟ ಮಾಡಿಯಪ್ಪ. ನಮ್ ಜೀವನ ಪೂರ್ತಿ ತೋಟ ತೊಡಗಿಡ್ಕೊಂಡೆ ನಾವು ಮಾಡಿಲ್ಲಲ್ಲೋ ಮರಯ್ಯ, ಈ ನಮ್ನಿ ಮಾಡಿ. ಆಗ್ಲಿ ಹೆಂಗ ಒಟ್ಟು ಒಂದ್ ಒಳ್ಳೇದಾಗ್ಲಿ, ಚೆನ್ನಾಗಿರಪ್ಪ, ಆರಾಮಿರ. ಈಗ ಒಂದ್ರಾಗ ಮನಿ ಕಟ್ಟಾಕತ್ತಿ, ಇನ್ನೊಂದ್ ಏನ್ ಮಾಡ್ಬೇಕಂತ ಮಾಡಿ? ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ಬಿಡೋಣ ಅಂತ ಅನ್ಕೊಂಡಿನಿ. 5 ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ಸಿ ಬಾಡಿಗೆ ಕೊಟ್ರೆ ಒಂದಿಷ್ಟು ಮನಿಗಳು ಅಕ್ಕವು. ಅದರಿಂದ ಇಂತಿಷ್ಟು ಬಾಡಿಗೆ ಅಂತ ತಿಂಗಳ ಬರಾಕ್ ನಿಂದಿರ್ತೈತಿ. ಏನೋ ದೇವ್ರದಿಂದ ಆ ತರ ಒಂದ್ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿನಿ. ಅಪಾರ್ಟ್ಮೆಂಟ್ ಮಿನಿಮಮ್ 5 ಗುಂಟೆ ಬೇಕು ಅಂತಾರಲ್ಲ. ನನಗ್ ಗೊತ್ತಿಲ್ಲನ. ನಾ ತಗೊಂಡಿದ್ದು 6.5 ಗುಂಟೆದ್ದು, ಒಂದು 3 ಗುಂಟೆದ್ದು, ಒಂದು 6.5 ಗುಂಟೆದ್ದು. 3 ಗುಂಟೆದ್ರೊಳಗ 2.5 ಗುಂಟೆ ನಮ್ಮ ಮನಿ ಹಾಕಿಸ್ಕೊಳಕತ್ತೀನಿ. ಸ್ವಲ್ಪ ಗಿಡ ಹಚ್ಚಕ ಒಂಚೂರು ಕಾರ್ ಪಾರ್ಕಿಂಗ್ ಅದು ಮಾಡ್ಕೊಂಡಿನಿ. ಇನ್ನ ಈ 6.5 ಗುಂಟೆ ಒಳಗ ಒಂದ್ 5 ಗುಂಟೆದಾಗ ಮನಿ ಇದು ಅಪಾರ್ಟ್ಮೆಂಟ್ ಕುಂದಿರ್ತೈತಿ. ಉಳ್ಕಿದ್ದೊಂದ್ ಸ್ವಲ್ಪ ಕಾರ್ ಪಾರ್ಕಿಂಗ್ ಎಲ್ಲ ಬೇಕಲ್ಲ. ಆಮೇಲೆ ಅಲ್ಲ ಬೇಸ್ಮೆಂಟ್ ಹಾಕತ್ ಬಿಡ, ಆದ್ರೂ ಇರ್ಲಿ ಅಂತ ಒಟ್ಟ. ಅಲ್ಲ ಮರೆ, ನೀನ್ ಹೇಳಿದ್ ಕೇಳಿ ನೋಡಿ 1 ಗುಂಟೆ 2 ತಗೊಂಡಿ ಏನಂತ ನಾ ಅನ್ಕೊಂಡ್ರೆ 6.5 ಗುಂಟೆ 3 ಗುಂಟೆ ಅಂದ್ರೆ ಏನ್ ಕಮ್ಮಿ ಆತ? ಅಲ್ಲ ಸುರೇಶ, ಏನು ತಿಳ್ಕೊಬೇಡ. ಅಂದ್ರೆ ಒಂದ್ ಮಾತು ಹಂಗೆ ಕೇಳಾಕತ್ತೀನಿ. ಈಗ ನಮ್ದಾದ್ರೆ ನಮ್ಮ ಅಪ್ಪರ ಕಾಲದ ಒಂಚೂರು ಆಸ್ತಿ ಅಡವು ಇತ್ತು. ನಾವು ಇಷ್ಟು ಒಂದು ಅಂದ್ರ ಇಷ್ಟ ಐತಿ. ನಿಂದ ಏನು ಇದ್ದಿದ್ದಿಲ್ಲಲ್ಲ, ಇಷ್ಟ ಹೆಂಗ್ ಒಮ್ಮಿಂದ ಅಮ್ಮಕ್ಕ ಅಂತ ಅಷ್ಟೇ. ಓ ಏನ್ ತಲೆ ಕೆಡಿಸ್ಕೊಬೇಡ ಮರ. ನೀ ಕೇಳಿದ್ರಾಗ ನಂಗೆ ಬೇಜಾರು ಇಲ್ಲ. ಏನ್ ತಪ್ಪು ತಿಳ್ಕೊಳ್ಳೋಂಥದ್ದು ಏನು ಇಲ್ಲೂ ಇಲ್ಲ ಇದ್ರಾಗ. ಏನ್ ನಾ ಇದ್ದಿದ್ದ ಹೇಳ್ತೀನಿ. ಏನ್ ಗೊತ್ತಾ, 1ನೇದ್ದು ದೇವ್ರ ಕೈ ಹಿಡ್ದ, 2ನೇದ್ದು ನನ್ನ ಲಕ್, 3ನೇದ್ದು ನಾ ಮಾಡಕ್ ಕೆಲ್ಸ ಅಷ್ಟೇ, ಮತ್ತೇನಿಲ್ಲ ನೋಡು. ಅದ್ನೇ ಮರಯ್ಯ ಕೇಳ್ತಾ ಇರೋದು. ಅದ ಹೇಳಿದ್ರೆ ನಿಂಗೆ ಸುಳ್ಳು ಅನಿಸ್ಬೋದಪ್ಪ, ಆದ್ರೂ ಹೇಳ್ತೀನಿ ಕೇಳು. ದುಡ್ಡು ಡಬಲ್ ಮಾಡ್ಕೊಡೋದು ಅಷ್ಟೇ. ದುಡ್ಡು ಡಬಲ್ ಮಾಡೋದ? ನನಗೆ ಗೊತ್ತಿದ್ದನ ಒಬ್ಬನ ಕಡೆ. ಅಂದ್ರೆ ಅವರು ನನಗೂ ಇನ್ನೊಬ್ಬ ನನ್ನ ದೋಸ್ತ್ ಹೇಳಿದ್ದು. ಅದಕ್ಕೆ ನಾ ಕೈ ಹಾಕಿದ್ದೆ ಧೈರ್ಯ ಮಾಡಿ. ಈಗ ನನ್ನ ಕೈ ಹಿಡ್ದೈತಿ. ತಪ್ಪಿಕೋಬೇಡ, ನಂದು ಪರಿಸ್ಥಿತಿ ಭಾಳ ಕೆಟ್ಟೈತೆ ಮರಯ್ಯ. ಏನ್ ಕಾರ್ ಐತೆ ಅನ್ನಕಷ್ಟೇ. ಇವತ್ತೊಂಚೂರು ಬೇರೆ ಕೆಲ್ಸ ಇತ್ತಂತ ಕಾರ್ ತಂದಿನಿಲ್ಲ, ಅಂದ್ರೆ ಬೈಕ್ ತಗೊಂಡು ಅಡ್ಡಾಡದೆ ನಾನು. ಭಾಳ ಪರಿಸ್ಥಿತಿ ವಜ್ಜೈತಿ ನಂದು. ಅಂತ ನಾವು ಇದ್ದಂತಾರಲ್ಲ ಮರಯ್ಯ. ನಂಗೊಂಚೂರು ಹೇಳ. ಅದಾ ನಿನಗೆ ಹೇಳಾರ್ದ ಇನ್ಯಾರಿಗೆ ಹೇಳ ಮರಯ್ಯ? ನಾನೇ ನೀ ನಂಬಲ್ಲನ ಅಂತ ಸುಮ್ಮನಿದ್ದೆ ಅಷ್ಟೇ. ಮತ್ತೆ ನೀನೇ ಕೇಳ್ತಾದಿ ಅಂತ ಹೇಳ್ತೀನಿ ನೋಡು. ನನ್ನೊಬ್ಬ ದೋಸ್ತ ಅದಾನ, ನೇನು ಆನಂದ್ ಅಂತೇಳಿ ಅವನ ಹೆಸರು. ಅವ್ನು ನನಗೆ ಒಬ್ರನ್ನ ಪರಿಚಯ ಮಾಡಿಸಿದ. ಅವ್ರ ಹತ್ರ, ಅವನು ಹಿಂಗೆ ಶ್ರೀಮಂತ ಆಗ್ಯಾನ. ಅವ್ರ ಹತ್ರ ನಾನು ಫಸ್ಟ್ ನನಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೇಳಿದ. ಡಬಲ್ ಆಕತಿ ಅಂದ. ನನಗೆ ನಂಬಿಕೆನೇ ಇರಲಿಲ್ಲ. ಅದು ಹೆಂಗೆ ಡಬಲ್ ಆಕತಿ? ಆಗಲ್ಲ ಅಂತ ನಾನು. ಅಕ್ಕತು ಮಾಡು ಅಂದ. ನೋಡೋಣ ಅಂತ ಸ್ಟಾರ್ಟಿಂಗ್ ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡಿದೆ. ಏನು ಒಂದು 5,000 ಮಾಡಿದೆ. 2 ದಿನ ಬಿಟ್ಟು 10,000 ಕೊಟ್ಟ. ಆಮೇಲೆ ಒಂದು 50,000 ಮಾಡಿದೆ. ಒಂದು ವಾರ ಬಿಟ್ಟು 1,00,000 ರೂಪಾಯಿ ಕೊಟ್ಟ. ಒಟ್ಟ ನೀ ಎಷ್ಟು ಅಮೌಂಟ್ ಕೊಡ್ತೀಯಲ್ಲ ಅದ್ರ ಡಬಲ್ ಕೊಡ್ತಾನ. ಅಲ್ಲ ಹಂಗ ಮಾಡಿದ್ರೆ ಲಾಸ್ ಆಗಲ್ಲ? ಲಾಸ್ ಹೆಂಗಾಕತ್ವ? ಅಲ್ಲ, ನಾವು ಕೊಡೋ ರೊಕ್ಕನ ಅವರು ಶೇರ್ ಮಾರ್ಕೆಟ್ನಾಗ ಹಾಕ್ತಾರ. ಅವರು ಕೆಲವು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಅವರಿಗೆ 5% ಲಾಭ ಬಂದ್ರೆ ನಮಗೆ ಅವ್ರು ಕೊಡೋದು 1%. 5% ಲಾಭ ಬರ್ತದ? 5% ಲಾಭ ಬರ್ತತಿ. ಅವ್ರು ನಮಗ್ ಕೊಡೋದು 1%. 1% ಆದ್ರೂ ಏನ್ ಕಮ್ಮಿ ಏನ ಮರಯ್ಯ? 50,000ಕ್ಕೆ 50,000 ಲಾಭ ಅಂದ್ರೆ ಸಾಕು ನಮ್ಗೆ. ಇಷ್ಟೇ ಹೆಚ್ಚಿಂದ ಆಸೆ ತಗೊಂಡು ಏನ್ ಮಾಡ್ತೀಯ? ಅದಾದ್ಮೇಲೆ ದೇವ್ರ ಮ್ಯಾಗ ನಂಬಿಕೆ ಇಟ್ಕೊಂಡು ಅವನ ಆನಂದನ್ ನಂಬ್ಕೊಂಡು ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ. ನೀ ನಂಬಲ್ಲ, 1 ತಿಂಗಳು ಬಿಟ್ಟು 10 ಲಕ್ಷ ರೂಪಾಯಿ ಕೊಟ್ಟ. ಹೌದಾ? 10 ಲಕ್ಷ ರೂಪಾಯಿ? 10 ಲಕ್ಷ ರೂಪಾಯಿ 1 ತಿಂಗಳಿಗೆ? ಎಷ್ಟು ಬಡ್ಡಿ ಬಿದ್ದಂಗಾತು? ಅದೆಲ್ಲ ಎಲ್ಲಕ್ಕೆ ಹಾಕ್ಲ ಮರ. ಇಂತಿಷ್ಟು ದಿನ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರ ಅಷ್ಟೇ. ಅಲ್ಲ ಅವ್ರು ಏನಾರ ನಮ್ಮ ಹತ್ರ ಒತ್ತಿ ಇಡ್ತಾರ. ಮತ್ತೆ ದುಡ್ಡು ಹೆಂಗ್ ಕೊಡೋದು? ನಾವು ಹೆಂಗ್ ನಂಬಿ ಕೊಡೋದು? ಏನ್ ಒತ್ತಿ ಇಡಲ್ಲ.
ಈ ನೋಡ ಕೆಲವೊಂದ್ ಟೈಮ್ ರೊಕ್ಕ ಗಳಿಸ್ಬೇಕು ಅಂದ್ರೆ ನಾವು ರೊಕ್ಕ ಗಳಿಸಕ್ಕಿಂತ ಮುಂಚೆ ನಾವು ಫಸ್ಟ್ ಪಕ್ಕ ಇರ್ಬೇಕು, ರೊಕ್ಕ ಹಾಕಕ್ ರೆಡಿ ಇರ್ಬೇಕು. ಅವಾಗ ರಿಸ್ಕ್ ತಗೊಂಡ್ರೆ ಲೈಫ್ನಾಗ ರಸ್ಕ್ ತಿನ್ನೋದು. ಒಂದ್ 5,000 ಫಸ್ಟ್ ಹಾಕ್ಬೇಕು, ಆಮೇಲೆ ಒಂದ್ 50,000. ಇದೇನ್ ಮನುಷ್ಯನ ಜೀವನಕ್ಕೆ ಏನ್ ಬಹಳ ಕಷ್ಟ ಅಲ್ಲ. ಅದು ರಿಟರ್ನ್ ಬಂದಾಗ್ಲೇ ಏನ್ ಆಮೇಲೆ ಹೆಚ್ಚಿಗೆ ಹಾಕೋದು ಬಿಡೋದು. ಈಗ 5,000ದಿಂದ ಸ್ಟಾರ್ಟ್ ಮಾಡಿದ್ ನನ್ನ ಬಿಸ್ನೆಸ್ ನೀನ್ ನಂಬಲ್ಲ, 50 ಲಕ್ಷ ರೂಪಾಯಿ ಮಟ್ಟ ಹೋಗೈತಿ. ಲಾಭ ತಕೊಳ್ತಾ ಇದೀನಿ ಕೋಟಿ ರೂಪಾಯಿ ಗಟ್ಲೆ. ಅಲ್ಲ ಸುರೇಶ, ನಿಜ ನೀ ಹೇಳೋದು ನಿಜನಾ? ಹ್ಞೂ ನೋಡಪ್ಪ, ನಾನೇನು ನಿಂಗೆ ಬಲವಂತ ಮಾಡ್ತಾ ಇಲ್ಲ. ನಿನಗೆ ಬ್ಯಾಡ ಅಂದ್ರೆ ಬಿಡ ಮರೆ, ನಿನಗೆ ಯಾರು ರೊಕ್ಕ ಹಾಕಂದಾರ? ಅಲ್ಲ, ನೀ ಕೇಳಿದ್ದಕ್ಕೆ ನಾನು ನಂದು ಹಿಂಗೆ ಆಗೈತಿ ಅಂತ ಹೇಳಿದ್ದಷ್ಟೇ. ಏನು ನಿನಗೆ ಹಾಕಂತ ಯಾರು ಹೇಳಿದ್ರಿ ಹೇಳೋಣ? ಅಲ್ಲ ಅದಕ್ಕರೆ ನಾನು ಒಂಚೂರು ಪಾರ್ಟ್ನರ್ ಆಗಿ ತಗೊಂತೀರಿ? ಪಾರ್ಟ್ನರ್ ಆಗಿ ತಗೋಬೇಕಾ? ಬರೀ ಪಾರ್ಟ್ನರ್ ಆಗಿ ತಗೊಂಡ್ರೆ ಸಾಲದು, ಅದಕ್ಕೆ ತಕ್ಕಂಗೆ ರೊಕ್ಕ ಹಾಕ್ಬೇಕಲ್ಲ. ಅದನ್ನ ಏನು ಮಾಡ್ತೀಯ? ಹಾಕ. ಮನ್ಯಾಗ ಒಂದ್ಸಲ ನಾನು ಇಂತಿ ಕಡೆ ಮಾತಾಡ್ತೀನಿ. ಮಾತಾಡಿ ನಾನು ಏನನ್ನೋದು ಹೇಳ್ತೀನಿ. ಆಯ್ತಪ್ಪ, ಆಯ್ತು. ಸರಿ, ನಾ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸ್ಬಿಡು ನಾನು, ಸಾಕು. ಅಲ್ಲ, ಮನೆ ಮಟ್ಟ ಬಿಡ್ತೇನೆ ನಡಿಯೋ. ಮನಿನೂ ನೋಡ್ದಂಗೆ ಆಕತಿ. ಇಲ್ಲ ನನ್ನ ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ಕೆಲಸ ಐತಿ. ಹೆಂಗಿದ್ರು ಈಗ ಪಾರ್ಟ್ನರ್ ಹಾಕಿ ನಂದಿಯಲ್ಲ, ನೆಕ್ಸ್ಟ್ ಟೈಮ್ ಮನೆಗೆ ಕರ್ಕೊಂಡೋಕೇನತಾ? ಏನ? ಸರಿಯಪ್ಪ. ಮದುವೆ ಮುಗಿದ ನಂತರ ಮಗಳನ್ನ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ನೋಡ್ಕೊಂಡಿವಿ. ಏನೊಂದು ಹೆಚ್ಚು ಕಮ್ಮಿ ಆಗ್ಲಾರ್ದಂಗೆ, ಒಂದು ತೊಂದರೆ ಆಗ್ಲಾರ್ದಂಗೆ ನಾವು ನೋಡ್ಕೊಂಡಿವಿ. ಏನು ಇನ್ನು ಮುಂದೆ ಆಕಿ ನಮ್ಮ ಮಗಳಲ್ಲ, ನಿಮ್ಮ ಮಗಳು. ಆಕಿನ ಹೆಂಗೆ ನೋಡ್ಕೊಂತೀರಿ ಹೆಂಗೆ ನಿಮ್ಗೆ ಬಿಟ್ಟಿದ್ದು ನೋಡ್ರಿ. ಒಟ್ಟು ಆಕಿ ಯಾವುದಕ್ಕೂ ಅಪ್ಪ ನಂಗೆ ತ್ರಾಸ ಆತು ಅಂತ ಮಾತ್ರ ಹೇಳ್ಬಾರ್ದು. ಏನ್ರಿ, ಏನಂತೀರಿ? ಹಂಗೊಂದು ವೇಳೆ ಏನಾರ ತೊಂದರೆ ಆದರೂ ಒಂಚೂರು ತಿಳಿಲಾರ್ದ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೋರಿ. ಅಯ್ಯೋ ಅಣ್ಣಾರ, ನೀವು ಇಷ್ಟು ಹೇಳ್ಬೇಕನ್ರಿ? ಅಯ್ಯೋ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇನ್ನು ಮ್ಯಾಗಾಕಿ ನನ್ನ ಮಗಳ ಕರೆನ ನೋಡ್ತಿರ್ಬೇಕಾರೆ ಹೆಂಗೆ ನೋಡ್ಕೊಂತೇನೆ ಅಂತ ನೋಡ್ತಿರ್ಬೇಕಾರೆ ಭಾಳ ಪ್ರೀತಿಯಿಂದ ನೋಡ್ಕೊಂತೇನಪ್ಪ. ನಿಮ್ಮ ಮಗಳು ನಿಮ್ಮ ಮನೆಗೆ ಬಂದಾಗಬೇಕಾರೆ ಆಕಿನ ಕುಂದಿರ್ಸ್ಕೊಂಡು ಕೇಳ್ರಿ ಹೆಂಗೈತು ಅತ್ತಿ ಮನೆ ಅಂತೇಳಿ. ಆಕಿ ಏನು ಹೇಳ್ತಾಳೆ ಅನ್ನೋದ್ರ ಮ್ಯಾಗ ಇನ್ನೇನು ಮಾತಾಡ್ತೇನೆ ಅಣ್ಣ ನಿಮ್ಮ ಜೋಡಿ. ಸಾಕು ಇಷ್ಟು ಹೇಳಿದ್ರಲ್ಲ, ಎಷ್ಟೋ ಖುಷಿ ಆದಂಗಾತ. ಹಾಂ, ತಲೆ ಕೆಡಿಸ್ಕೊಬೇಡ್ರಿ. ಇನ್ಮ್ಯಾಗ ಆಕಿ ನಮ್ಮ ಮಗಳೇ. ಕಳಿಸ್ಕೊಡ್ರಿ, ಒಂದಿಟ್ಟು ಏನಾರ ಮಾತಾಡೋದಿದ್ರೆ ಮಾತಾಡಿ ಕಳಿಸ್ಕೊಡ್ರಿ. ಅಲ್ಲಿ ಗಾಡಿ ಕಾಯ್ತಿರ್ತೈತಿ. ಬರ್ರಿ ಅವ್ರು ಮಾತಾಡ್ಲಿ ಪಾಪ. ಆಳ್ಬೇಡ ಮಗಳೇ, ಆಳ್ಬೇಡವ. ಹುಷಾರಿ ಅವ ಮಗಳೇ. ನಿಂಗೆ ಏನ ಬೇಕಂದ್ರು ಅಪ್ಪ ನಂಗೊಂದು ಫೋನ್ ಹಚ್ಚು ಮಗಳೇ. ಏನಾರ ಬೇಕಂದ್ರೆ ಅಲ್ಲಿ ನಾನು ಕೊಡ್ಸಿಲ್ಲ ಮಾಡಿಲ್ಲ ಅಂತ ಮನ್ಸಿಗೆ ದುಃಖನೇ ಮಾಡ್ಕೊಳಕ್ ಹೋಗ್ಬೇಡ ನೀನು. ನಿಂಗೆ ನಾ ಏನು ಕಮ್ಮಿ ಆಗ್ಲಾರ್ದಂಗೆ ನಾನು ನೋಡ್ಕೊಂತೇನವ. ಏನು ಕಮ್ಮಿ ಆಗ್ಲಾರ್ದಂಗೆ ನಾನು ನೋಡ್ಕೊಂತೇನೆ ಮಗಳೇ. ಇಲ್ಲಪ್ಪ, ನಂಗೇನು ಬೇಡ. ಸರಿವಾ, ಆಳ್ಬೇಡ. ಹೋಗ್ಬಾರವ ಮಗಳ, ಬರ್ತೇನೆ ನಾನು. ಮತ್ತೆ ನಾಳೆ ನಾಡ್ದಂಗೆ ಬರ್ತೇನೆ. ಹಾಂ ಅಪ್ಪ, ಹೆಂಗಿದ್ರು ಮುಂದಿನ ತಿಂಗಳು ಅಳಲ್ ಐತಿ. ಅಳಲ್ನ್ಯಾಗ ಮತ್ತೆ ಕರ್ಕೊಂಬರ್ಬೇಕು ನೀನು ಒಂದು 15 ದಿನ ಇತ್ತಾಗ. ಅವಾಗ ಬರುವಂತೆ ಮಗಳ, ಹೋಗ್ಬಾರ್ವ. ಅಳ್ಬಾರ್ದು. ನೋಡಿದೇನ ನಿಮ್ಮತ್ತಿ ನಿನ್ನ ಮ್ಯಾಗ ಎಷ್ಟು ಜೀವ ಅದಾಳ, ಪ್ರೀತಿಯಿಂದ ನೋಡ್ಕೊಂತಾಳ. ಆಕಿ ಮಾತ್ನ್ಯಾಗ ಗೊತ್ತಾಕತಿ. ತಲೆ ಕೆಡಿಸ್ಕೊಬೇಡ ನನ್ನ ಮಗಳೇ, ತಲೆ ಕೆಡಿಸ್ಕೊಬೇಡವ. ಹೋಬಾ. ಹೊಟ್ಟೆ ತುಂಬ ಊಟ ಮಾಡು, ತಿನ್ನು, ಉಣ್ಣು. ನಮ್ದ ಯೋಚನೆ ಮಾಡ್ಕೊಂತ ಊಟ ಗಿಟ್ಟ ಬಿಡ್ಬೇಡ. ಅತ್ತಿ ಮನೆಗೆ ಏನ ಮಾತುಕತೆ ಆಗ್ಲಿ ಅಥವಾ ಅವ್ರ ಏನ ಬೇಜಾರಾಗೋಗಿ ನಡ್ಕೊಂಡ್ರು ಅಷ್ಟೇ. ಏನ ಸಿಟ್ಟಿದ್ರು ಊಟದ ಮ್ಯಾಗ ತೋರಿಸ್ಬೇಡ. ಊಟದ ಮ್ಯಾಗ ತೋರಿಸ್ಬೇಡವ. ಎಲ್ಲದನ್ನು ಊಟ ಹುಡ್ತುಂಬ ಮಾಡಿ ಮಾತ್ನ್ಯಾಗ ಬಗೆಹರಿಸ್ಕೊ. ಯಾವುದು ಊಟದ ಮ್ಯಾಗ ತೋರಿಸ್ಬೇಡ ನನ್ನ ಮಗಳೇ. ಆಯ್ತಪ್ಪ. ಹೋಗ್ಬರ್ವಾ. ಮಾವರ ಕರೆಯತ್ತಾರಲ್ಲಿ. ಸುನಿಲ, ನನ್ನ ಮಗಳು ಸಣ್ಣಕ್ಕೆಪ್ಪ, ತಿಳಿಯಲ್ಲ. ಭಾಳ ಮುದ್ದಿಂದ ಬೆಳೆಸೇವಿ. ಹಂಗಾಗಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪ ಆದ್ರೂ ಒಂಚೂರು ನೀನೇ ಹೊಟ್ಟೆಗೆ ಹಾಕೋರಪ್ಪ. ತಿಳಿಸಿ ಹೇಳು, ತಿಳ್ಕೊಂತಾಳಕ್ಕೆ. ತಿಳ್ಕೊಳಂಗೇ ಇಲ್ಲ ಅಂತ ಏನಿಲ್ಲ, ಅರ್ಥ ಮಾಡ್ಕೊಂತಾಳ. ಬೈಯೋದು ಸಿಟ್ಟು ಮಾಡ್ಕೊಳ್ಳೋದು ಮಾಡ್ಕೋಬೇಡ. ಇಲ್ಲಿಲ್ರಿ ಮಾವರ. ಕರ್ಕೊಂಬಂದಿವಿ ನಡಿಪ. ಹೌದಾ? ಹೋಗ್ಬರ್ರಿ. ಹುಷಾರ್ ನೋಡಿ. ಮಳೆ ಮಾರಿನ ದಿನ ಎದಕ್ಕೆ ಹೊಂಟ್ರಿ ವಾತಾಗ? ಮಳೆ ಮಾರಿನ ದಿನ ಮುಗಿಸ್ಕೊಂಡು ಹೋಗಕ್ ಬರ್ತಿತ್ತಾ? ಇಲ್ಲ, ಬರಕೊಂದು ವಾರನೇ ಆಕತಿ. ಈಗ ಹೋಗೋಣ ಅಂತೇಳಿ ಅನ್ಕೊಂಡು ಹೊಂಟೆ. ಆಗ್ಲಿ ಹುಷಾರಿ. ಖುಷಿಯಿಂದ ಹೋಗ್ಬರ್ರಿ. ಗಾಡಿ ನೋಡುವ ನಿಧಾನ ಓಡಿಸ್ರಿ, ಪೀಡಾಗಿ ಓಡ್ಸಕ್ ಹೋಗ್ಬೇಡ್ರಿ. ಏನೊಂದು ಅರ್ಧ ತಾಸು ಹೋಗೋದು ತಡ ಆದ್ರೂ ಪರವಾಗಿಲ್ಲ. ಮತ್ತೆ ಹೇಳಕತ್ತೀನಿ, ಇದು ಮಾಡ್ಕೋಬೇಡ್ರಿ. ಹುಷಾರಿ. ಆಯ್ತು. ಒಳ್ಳೇದಾಗ್ಲಿ. ಖುಷಿ ಆಯ್ತು ನಿನ್ನ ಮಕ್ಕದಾಗ ಈ ನಗು ನೋಡಿ. ಸರಿಯವ್ವ, ಇಡ್ಲಾ? ಏನಂತಲೇ ಗಿಡಮುಳಿ? ಒಬ್ಬಕ್ಕೆ ಮಾತಾಡಿ ಇಟ್ಬಿಟ್ಟಲ್ಲ. ಇದ್ರಿಗೆ ನಿಮ್ಮ ಅಪ್ಪದಾನ ಕೊಡ್ತೇನಿ ಮಾಡ್ತೀನಿ, ಏನಾರ ನೀನು ಬಾಯಾಗ ಬರ್ತದ ನೋಡಿ. ನಿನ್ ಬಾಯಿ ಸೀದಾಕತ್ತಾಗ ಬರೀ ಮಗಳು ಕೊಟ್ಟು ನೀವು ಒಬ್ಬಕ್ಕೆ ಮಾತಾಡ್ಬೇಕಂತಿ. ಅಯ್ಯೋ, ನಿಮ್ಗೆ ಏನು ಬಂತ್ರಿ? ನಿಮಗೆ ಹೇಳೋದ್ಗೆ ಪೂರ ಕೇಳ್ರಿ. ಇಲ್ಲಿ ಹಂಗಲ್ಲದ. ಅದು ಇಬ್ರು ಗಂಡ ಹೆಂಡತಿ ಏನೋ ತಿರುಗಾಡಕ್ಕೆ ಪ್ರವಾಸಕ್ಕೆ ಹೊಂಟಾರಂತೆ. ಅದನ್ನ ಹೇಳಿದ್ಲ. ಖುಷಿ ಆಯ್ತು ಕೇಳಿ. ನನ್ನ ಮಗಳು ಆರಾಮ ಖುಷಿಯಿಂದ ಅದಾಳಲ್ಲ, ಅಷ್ಟೇ ಸಾಕಪ್ಪ. ದೇವ್ರೆ ಅಷ್ಟೇ ಸಾಕು. ಬಹಳ ಖುಷಿ ಆತ್ರಿ ನನಗೆ ಕೇಳಿ ಸುದ್ದಿನ. ಆಗ್ಲಿ, ಒಳ್ಳೇದಾಗ್ಲಿ. ಹೌದಾ? ಚಲ. ಯಾವ ಊರಿಗೆ ಹೊಂಟ್ರಂತೆ? ಏನಾದ್ರು ಹೇಳಿಲ್ಲ? ಅದು ಎಂಥದ್ದು ಇದು ಅಂತ್ರಿಪ್ಪ, ಅತ್ತ ಬಾಯಾಗ ಬರುವಲ್ತಲ್ಲ ಅದು. ಇದು ಒಂಟೆ ಕೆನಿ ಹಾಲ ಏನೋ ಅಂದ್ಲಪ್ಪ. ಒಂಟಿ ಕೆನಿ ಹಾಲ? ರೀ, ಒಂಟೆ
ಏನ ಅಂದ್ಲ ರೀ? ಏನದು ಏನಂದ್ಲು ನೀ ಏನ್ ತಿಳ್ಕೊಂಡ್ಯೋ? ಬಿಡ್ರಿ ಹೋಲತ್ತ, ಯಾರ ಊರಿಗೆ ಒಟ್ಟು ಹೊಂಟಾಳ, ಇನ್ನೇನು ಕೇಳ್ಕೊಂಡ್ರತ್ತ. ಒಟ್ಟಾಕೆ ಅಂದ್ಲು ಒಂಟಿ ಎಂತದ ಹಾಲ ಏನ ಅಂದ್ಲಪ್ಪ. ಅದು ಸುಡ್ಗಾಡ್ ಬಾಯಾಗ ಬರೋಲ್ತು ನೋಡ್ರಿ. ಅಪ್ಪ ನಿಮ್ಮ ತಂಗಿ ಅದು ಯಾವ್ದೋ ಊರಿಗೆ ಹೊಂಟಾಳಂತಲ್ಲ ನಾಳೆ, ಅದು ಎಂತದ ಅಂದ್ಲಪ್ಪ, ಒಂಟಿ ಹಾಲು ಏನ ಅಂದ್ಲು. ಒಂಟಿ ಹಾಲ? ಓ, ಊಟಿ ಕೊಡೆಕೆನಲ್ಲಿ ಇರ್ಬೇಕು ನೋಡು. ಹಾ ಅಯ್ಯೋ ದೇವ್ರೆ, ನನ್ನ ನಾಲಿಗಿನ ಹೊಳವಲ್ತು. ಅದೇ ಊರಿಗೆ ಹೊಂಟಾರಂತೆ ಗಂಡ ಹೆಂಡತಿ ಆ ತಿರ್ಗಾಟಕ್ಕೆ. ಅಯ್ಯ ನೀನು ಹುಚ್ಚ ಬಾಯಾಗನ ಹುಳಿ ಹಿಂಡ್ಲಿ ಅಲ್ಲೇ ಗಿಡ್ ಮುಳಿ ಇದಿಟ್ಟು ಹೇಳಾಕದಿಯಾ ನಮ್ನಿ ತಿಣಿಕಾಡ್ತಿ ಅಂತಾನ ಅದಕ್ಕ ಹೇಳದ ಓದಿದ ಎಂತಿ ಮದ್ವಿ ಮಾಡ್ಕೋಬೇಕು ಅಂತ. ಇಂಥ ದಡ್ಡ ಶಿಖಾಮಣಿ ದಡ್ಡ ಮೂಳಿನ ಮದ್ವಿ ಮಾಡ್ಕೊಂಡ್ಬಿಟ್ನಲ್ಲ ನನ್ನ ಕರ್ಮ ಕಲ್ಮ ಕಲ್ಮ. ನಾನು ನಿಮ್ಮಂತ ಕುಡುಕ್ ಮೂಳಿನ ಮದ್ವಿ ಮಾಡ್ಕೊಂಡಲ್ಲ, ಅದು ನನ್ನ ಕಲ್ಮ ಕಲ್ಮ ಕಲ್ಮ. ಈಗ ಇಬ್ರು ಸುಮ್ಮನೆ ಅಂದಿಟ್ಟ ಅದು ಬಿಡು. ಅವ ಮದುವೆ ಅಡ್ಡಿ ಇಲ್ಲ, ಚಲೋ ಆತು. ಅಲ್ಲಲ್ಲ ಪ್ಯಾ, ಚಲೋ ಇಲ್ಲ ಚಲೋ ಆತು ಅಂತ ಹೇಳ್ತಿಯಲ್ಲ, ಅಡ್ಡಿ ಇಲ್ಲಲ್ಲ, ಮಸ್ತ್ ಆತ್ ಮದುವೆ. ಖರೇನ ಏನು ಮಂದಿ ಏನ್ತಾನ, ಆ ಮಂಟಪ ಆ ಮನೆ ಮುಂದೆ ಹಂದ್ರ ಎಲ್ಲ ಹಾಕಿ ಏನು ಅಡಿಗೆ ಎಷ್ಟು ರುಚಿ ಮಾಡಿಸಿದ್ರು ಅವ್ರು. ಭಾರಿ ಭಾರಿ ಮದುವೆ ಮಾಡಿದ್ರು ಬಿಡು. ಏನಾನು ನಮ್ಮ ಅತ್ತಿಗೆ ಮಗ ಇಂಥ ದೊಡ್ಡ ಸಂಬಂಧ ಹಿಡಿತಾ ದೊಡ್ಡ ಸಂಬಂಧ ಹಿಡ್ದಾಳಲ್ಲ, ಖುಷಿ ಆಯ್ತು ಕೇಳಿ. ಅಲ್ಲ ಕಾದಿದ್ದಕ್ಕೂ ಒಂದು ಸೊಸಿಗೆ ಅದು ಎಂಥದ ಡೈವರ್ಸ್ ಕೊಟ್ಟು ಓಡಿಸಿದ್ದಕ್ಕೂ ಅಡ್ಡಿ ಇಲ್ಲಪ್ಪ. ಇಂಥ ಚಲೋ ಸೊಸಿ ಸಿಕ್ಲು, ಏನಂತಿ? ಖುಷಿ ಆಯ್ತು. ನಿಮ್ಮ ಅತ್ತಿಗೆ ಮುಂದ್ ಸೊಕ್ಕ ನೋಡ್ಬೇಕಿತ್ತು. ಅಯ್ಯೋ 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 ಏನು ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಹಂಗ ಓಡಾಡೋದ ಮಂದಿಗೆಲ್ಲ ನೋಡಿ ನನ್ನ ಸುಸಿ ಹಂಗದಾಳ, ಚಂದದಾಳ, ಮಸ್ತದಾಳನ, ಹಂಗದಾಳನ ಹಿಂಗದಾಳನ ಅಂತ ಮಂದಿ ಕೇಳೋದಪ್ಪ. ಮತ್ತ ಅದ್ರಾಗ ಮತ್ತೆ ಬರ್ದಿಪ್ಪ ಸಲ ಹೆಂಗ ಅನಿಸ್ತ? ಚಲೋ ಆಗಿತ್ತಲ್ಲ ಮದ್ವಿ, ಅಡ್ಡಿ ಇಲ್ಲಲ್ಲ, ಚಲೋ ಆಗಿತ್ತಲ್ಲ, ಅಡ್ಡಿ ಇಲ್ಲಲ್ಲ, ಚಲೋ ಆಗಿತ್ತಲ್ಲ, ಅಡ್ಡಿ ಇಲ್ಲಲ್ಲ ಅಂತೇಳಿ ಯೋ ದೇವ್ರಿ ನೋಡಾಷ್ಟೊತ್ತಿಗೆ ಸಾಕು ಬೇಕಾಗಿ ಹೊತ್ತು ಬಿಡತ್ತಾಗ. ನೀವ್ಯಾಕೆ ಸಂಕಟ ಬಿಡ್ತೀರಿ? ಸುಮ್ಮನೆ ಮತ್ತೆ. ಅಲ್ಲ ಅಂತ ಚಲೋ ಸಂಬಂಧ ಸಿಕ್ಕತಿ ಮತ್ತೆ ಖುಷಿ ಆಗ್ಲಾರ್ದಂಗೆ ಇರ್ತತನ. ಅದು ಮಗನ ಮದ್ವಿ, ಎರಡನೇ ಸಂಬಂಧ ಮದ್ವೆ ಆಗೋದ ಕಷ್ಟ ಅಂತಾರ. ಏನು ನಮ್ಮ ಅಣ್ಣನ ಮಗನ ನಶೀಬೋ ಏನು ಪುಣ್ಯನೋ ಗೊತ್ತಿಲ್ಲ, ಅದು ಸಿಕ್ತಾ ಅಂತ ದೊಡ್ಡ ಸಂಬಂಧನ ಸಿಕ್ಕತಿ. ಆದ್ರ ಅವ ನಾನು ನೋಡಿದ್ನಲ್ಲ, ಸುನಿಲಗ ಅಂತ ಏನು ಮನಸ್ಸಿದ್ದಂಗೆ ಇಲ್ಲಿ ಬಿಡ್ಬೇ ಹುಡುಗಿ ಮ್ಯಾಗ. ನಾನು ನೋಡಿದೆ, ಅಂತ ಏನು ಖುಷಿ ಇದ್ದಿದ್ದಿಲ್ಲ ಅವಂಗ. ಯಾವ್ದೊಂದು ಹುಚ್ಚ ಬಾಡೆ, ಊರ್ ಬಾಡೆ. ಹುಡುಗಿ ದಪ್ಪದಾಳಂತ, ಚಂದಿಲ್ಲಂತ, ಅದಕ್ಕೆ ನಾಟಕ ಮಾಡ್ತಾನ. ಹುಚ್ಚುಳೆ ಮಗ ಇವ. ಅಲ್ಲ ಹುಡುಗಿ ಅಂತ ಚಂದ ತಿದ್ದಿದ್ ಗೊಂಬೆಗೈತಿ, ಏನಂದಿಟ್ಟು ದಪ್ಪ ಐತಿ, ಚಲೋ ಅಲ್ಲನ ಕೈಯಾಗ ಗಿಡಕ್ಕೆ ಸಿಗ್ತಾಳ. ಅಲ್ಲ ಆದ್ರೆ ಕೋಲಿಗೆ ಸೀರೆ ಉಡಿಸ್ತಂಗಿದ್ರಿ ಏನ್ ಚಂದ. ಈಗ ನೋಡಿ ನೀ ಹೆಂಗದಿ ಗುಂಡ್ಗೆ ಕೆಂಪಗೆ ಗಲ್ ಅನ್ನೋ ತೊಂಡಿ ಹಣ್ಣಾಗ್ಯಾವ, ತುಟಿ ಅನ್ನೋದು ತೊಂಡಿ ಹಣ್ಣು, ಗಲ್ಲ ಟಮಾಟಿ ಹಣ್ಣು. ಮೈ ನೋಡಿ ಹೆಂಗೈತಿ, ಇಟ್ಟಗಲ ನೀಲಿ ಡ್ರಮ್ ಹೆಂಗ ತಲಿ ಮ್ಯಾಗ ಒಂದು ದೊಡ್ಡದೊಂದು ಏನದು ಹಲಸಿನ ಹಣ್ಣು ಇಟ್ಟಂಗ ಎಷ್ಟು ಚಂದ ಕಾಣ್ತಿ, ಹೌದಿಲ್ಲ? ಸುಮ್ಮನೆ ಇರ್ತೀರೇನೆ ನೀವು, ನಿಮ್ಮ ಹೋಲಿಕೆ. ಅಲ್ಲೇ ಹೋಲಿಕೆ ಮಾತು ಚಂದಾಗ ಒಣ್ಣೆ ಮಾಡ್ಲೇ ನಿನ್ನೊಮ್ಮೆ. ಮಾಡಪ್ಪ ಮಾಡ. ಅಪ್ಪೆ ನೀನಿಗೂ ಮಸ್ಕಿರಿ ನೋಡ್ಲಾ. ಶಾಂತ, ಏನು ನಿನ್ನ ಕೈ ಕಳ್ಳಿ ಸಂಧ್ಯಾನ ಕಟಿಗಿ, ಏನು ನಿನ್ನ ನಡ ಮೂಲೆಯಾಗಿಟ್ಟಿರೋ ರುಬ್ಬು ಕಲ್ಲು, ಏನು ನಿನ್ನ ಈ ಕುತ್ತಿಗೆ, ಏನು ನಿನ್ನ ಕುತ್ತಿಗೆ ಶಾಂತ, ಏನು ನಿನ್ನ ಕುತ್ತಿಗೆ ಬೀಜಕ್ಕಾಗಿ ಬಿಟ್ಟಿರೋ ತುಪ್ರಿ ಕಾಯಿ. ಆಹಾ ಏನು ನಿನ್ನ ಗದ್ದ ಇರ್ಬಿ ಗೊದ್ದ, ಏನು ನಿನ್ನ ತುಟಿ ತೊಂಡಿ ಕಾಯಿ, ಆ ಬಾಯಾಗಿನ ಹಲ್ಲು ದಾಳಂಬ್ರಿ ಕಾಳು, ನಾಲ್ಗಿ ಎದಕ್ ಹೋಲ್ಕಿ ಮಾಡ್ಲಿ ಹೇಳಿ ನೀನೀಗ ಸಿಗುವಲ್ತು. ಗಲ್ಲ ಟಮಾಟಿ ಹಣ್ಣ, ಕಣ್ಣ ಕೌಳಿ ಹಣ್ಣ, ಹಣಿ ಹುಬ್ಬು ಕಾಮನ ಬಿಲ್ಲ, ಕೂದಲ ನೋಡಲಿ ಯಾ ನಮ್ನಿ ಉದ್ದಗಿ ಇಷ್ಟು ದೊಡ್ಡ ತುರುಬ ಕಟ್ಟಿಯೇ, ನಿನ್ನ ಕೂದಲ ತುರುಬ ಬಳ್ಳೊಳ್ಳಿ ತುರುಬ. ಆಹಾ ಏನು ನಿನ್ನ ಮೂಗು ಡೊಣಗಾಯ ಅಂತ ಕೆಂಪನ ಮೂಗು, ಆ ಮೂಗಿನ ಮ್ಯಾಗ ಒಂದ್ ಲಾರಿ ಹಾದು ಹೋದಂಗ ಚಪ್ಪಟೆ ಆಕಾರದಲ್ಲಿರುವ ಡೊಣಗಾಯಿ ಮೂಗು. ಏನು ನಿನ್ನ ಕಿವಿ ಆನಿ ಕಿವಿ, ನನ್ನ ಕಿವಿ ಆನಿ ಕಿವಿ. ಹೋಗ್ಲಿ ಬಿಡ. ಏನು ನಿನ್ನ ಕಿವಿ ಇಲಿ ಕಿವಿ. ಯವ್ವಾ ದೇವ್ರೇ, ಸುಮ್ಮನೆ ಇರ್ತೀರಿ ಏನಂತೀರಿ? ಅಪ್ಪ ನಿನಗೂ ಮಸ್ಕಿರಿ ಅನ್ಲ, ಆದ್ರ ಬಾಯರ ನೋಡ ಇವತ್ತೆಲ್ಲಿ ಇಡ್ಸಾಕತ್ತಾಗ ಹೆಂಗ್ ಹಚ್ಚಾನ. ಅಪ್ಪ ಅವನ್ ಬಳ್ಳ. ಆಹಾ ಕೈ ಕಳ್ಳಿ ಸಂಧ್ಯಾನ ಕರೆ ಕಟ್ಟಿಗಿ, ಅದ್ರಾಗಿರೋ ಬಳ್ಳು ಮೆಣಸಿನಕಾಯಿ ಮಿರ್ಚಿ ಬಜ್ಜಿ ಬಿಡು ಅಂತ ನೀರ್ಗಾಯಿ ಕಡ್ಡಿಗಾಯಿ ಗುಂಟ್ರಕಾಯಿ. ಈಗ ಸುಮ್ಮನೆ ಇರ್ತೀರೇ ಏನ ನೀವು? ಈಗ ಯಾವಾಗ ಬರ್ತಾಳಂತಪ್ಪ? ಹೋಗ್ಯಾಳ ಬಿಡು, ಅವ್ರ ಅಣ್ಣನ ಮದ್ವಿಗೆ ಆರಾಮ್ ಒಂದ್ ವಾರ ಮದ್ವಿ ಮಾಡ್ಕೊಂಡ ಬರ್ಲಿ, ಮುಗಿಸ್ಕೊಂಡೆಲ್ಲ. ಇರ್ಲಿ ಬಿಡ್ರಿ, ನಾ ಏನ್ ಬ್ಯಾಡ ಅಂತೇನ.